ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒರಿಜಿನಲ್ ಚಾಯ್ಸ್ ಹಾಗೆ ಇದು ಒಂದು VSOP ಇಂಡಿಯನ್ ಬ್ರ್ಯಾಂಡಿ ಅಂತಲೇ ಹೇಳ್ಬೋದು. ಹಾಗೆ ಇದು ಏನಪ್ಪ ಸ್ಪೆಷಲ್ಲು, ಇದರಲ್ಲಿ ಕನ್ನಡದಲ್ಲೇ ಮೆನ್ಷನ್ ಮಾಡಿರ್ತಾರೆ, ಕನ್ನಡದಲ್ಲೇ ಇದರ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಹಾಗೆ ಇದರಿಂದ ಏನು ಗೊತ್ತಾಗುತ್ತೆ, ಕನ್ನಡದವರು ಇದನ್ನು ಜಾಸ್ತಿ ಕುಡಿತಿದ್ದಾರೆ, ಹೊರಗಿಂದ ಬಂದವರಲ್ಲ. ಸೊ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಕೇಳ್ಕೊಳ್ತಾ, ಸೊ ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಇದರ ಪ್ರೈಸು, ಇದರ ಟೇಸ್ಟು ಹೇಗಿದೆ ಅಂತ ನೀವು ಕೂಡ ತಿಳ್ಕೊಬೇಕಲ್ಲ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಏನು ಹೇಳ್ತೀರಾ? ಫ್ರೆಂಡ್ಸ್, ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಮಾತಾಡೋದಾದರೆ ಇದು ಒಂದು VSOP ಬ್ರ್ಯಾಂಡಿ ಅಂತ, ವೆರಿ ಸ್ಪೆಷಲ್ ಓಲ್ಡ್ ಪೇಲ್ ಅಂತ ಹೇಳಿ ಫುಲ್ ಫಾರ್ಮು VSOP ಅಂದರೆ. ಹಾಗೆ ಇದನ್ನು ಜಾನ್ ಡಿಸ್ಟಿಲರೀಸ್ ಅವರು ಈ ಬ್ರ್ಯಾಂಡಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಿದ್ದರೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಇದರ ಟೇಸ್ಟ್ ಹೇಗಿದೆ, ಇದರ ಪ್ರೈಸ್ ಎಷ್ಟು ತಿಳ್ಕೊಬೇಕಲ್ವಾ? ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟು ಟೇಸ್ಟಿಂಗಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನೋಡ್ಬೋದು ಇದು ಈ ಥರ ಟೆಟ್ರಾ ಪ್ಯಾಕಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ನೀವು ಟೆಟ್ರಾ ಪ್ಯಾಕ್ ಅಂದರೆ ನೀವು ನೋಡೇ ಇರ್ತೀರ, ಮಾಜಾ ಫ್ರೂಟಿ ಎಲ್ಲ ಬರುತ್ತಲ್ಲ. ಸೊ ಅದೇ ಥರ ಇದು ಕೂಡ ಟೆಟ್ರಾ ಪ್ಯಾಕು. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜು 42.8% ಇದೆ. ಇದರಲ್ಲಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಗಳು ಏನಪ್ಪ ಅಂದರೆ ಡಿಮಿನರಲೈಸ್ ವಾಟರ್, ನ್ಯೂಟ್ರಲ್ ಸ್ಪಿರಿಟ್, ಗ್ರೇಪ್ ಸ್ಪಿರಿಟ್ನ ಯೂಸ್ ಮಾಡಿದ್ದಾರೆ. ಕಂಟೈನ್ಸ್ ಪ್ರೀಮಿಯಂ ಕಲರು ಮತ್ತು ಆ್ಯಡೆಡ್ ಐಡೆಂಟಿಕಲ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿಯೇ ಇದನ್ನು ಇಷ್ಟು ಕಡಿಮೆ ಬೆಲೆಗೆ ಸೇಲ್ ಮಾಡೋದಕ್ಕೆ ಸಾಧ್ಯ. ಹಾಗೆ ಇದರ ಪ್ರೈಸ್ ಎಷ್ಟಿರ್ಬೋದು, 80 ರೂಪಾಯಿ ಆಗುತ್ತೆ. ಇದು 180 mlಗೆ. ಇದು ಬ್ಯಾಂಗ್ಳೂರ್ MRP ಪ್ರೈಸಿಂಗು. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ. ಹಾಗೆ ಫುಲ್ ಬಾಟ್ಲ್ ಎಷ್ಟಿಗೆ ಸಿಗ್ಬೋದಪ್ಪ, 300-400 ರೂಪಾಯಿಗೆ ಸಿಕ್ಬಿಡುತ್ತೆ. ಸೊ ಈಸಿಯಾಗಿ ನಿಮಗೆ ಒಂದು ಫುಲ್ ಬಾಟಲ್ ಸಿಗುತ್ತೆ. ಬನ್ನಿ ಇದನ್ನು ಓಪನ್ ಮಾಡಿ ಇದನ್ನು ಹಾಕೋಣ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಓಪನ್ ಮಾಡೋದು ಹೆಂಗೆ ಅಂತ. ಹಿಂಗೆ ಹರಿಯೋದಪ್ಪ. ಇದು ಆ್ಯಕ್ಚುಲಿ ಟೆಟ್ರಾ ಪ್ಯಾಕ್ ಒಂದು ಪೇಪರಲ್ಲಿ ಒಂದು 7 ಲೇಯರು ಮಾಡಿರ್ತಾರೆ. ಸೊ ಅದನ್ನು ಇವರು ಟೆಟ್ರಾ ಪ್ಯಾಕ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊಳ್ತಾರೆ. ಇದರಲ್ಲಿ ಯಾವುದೇ ರೀತಿ ಕಂಟ್ಯಾಮಿನೇಷನ್ ಆಗೋದಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಒಂದು ತಟ್ಟಿ ಹಾಕೋಬಿಡೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಇದರಲ್ಲಿ ಆಲ್ಮೋಸ್ಟ್ 150A ಅನ್ನು ಆರ್ಟಿಫಿಷಿಯಲ್ ಕಲರಿಂಗ್ ಆ್ಯಡ್ ಮಾಡೇ ಇದ್ದಾರೆ. ಸ್ಮೆಲ್ ನೋಡೋಣ. ಆರ್ಟಿಫಿಷಿಯಲ್ ಸ್ಮೆಲ್ ಕೂಡ ಇದೆಯಪ್ಪ. ಬ್ರ್ಯಾಂಡಿ ಹೇಗೆ ಸ್ಮೆಲ್ ಮಾಡುತ್ತೋ ಅದೇ ರೀತಿಯಲ್ಲಿ ಇದರ ಸ್ಮೆಲ್ ಕೂಡ ಇದೆ. ಬನ್ನಿ ಇದನ್ನು ಟೇಸ್ಟ್ ಮಾಡೇ ಬಿಡೋಣ. ಟೇಸ್ಟ್ ಮಾಡಿದಾಗ ನಿಮಗೆ ಆಲ್ಕೋಹಾಲಿಕ್ ಹಿಂಟು ತುಂಬಾ ಸ್ಟ್ರಾಂಗ್ ಆಗಿದೆ. ಲೈಟಾಗಿ ಸ್ವೀಟ್ನೆಸ್ ಇದೆ. ನಿಮಗೆ ಒಂಥರ ಸ್ಪೈಸಿ ಹಿಂಟು, ಆಲ್ಕೋಹಾಲಿಕ್ ಹಿಂಟು ಎಲ್ಲ ಮಿಕ್ಸಾಗಿ ಗಂಟ್ಲು ಕೊಡುತ್ತೆ. ಸೊ ನಿಮಗೆ ತುಂಬಾ ಸ್ಟ್ರಾಂಗ್ ಅನ್ನೋ ಫೀಲಿಂಗ್ ಇದೆ ಅನ್ನೋ ಥರ ಎಲ್ಲ ಆಗುತ್ತೆ ಸೊ ಕುಡಿದಾಗ. ಸೊ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಕುಡಿದ್ರೂ ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ಸು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಹಾಗೆ ಉಳಿಯುತ್ತೆ. ಹಾಗೆ ಇದರ ಕಿಕ್ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಇದರಲ್ಲಿ ನ್ಯೂಟ್ರಲ್ ಸ್ಪಿರಿಟು, ಗ್ರೇಪ್ ಸ್ಪಿರಿಟ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಕಿಕ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಕುಡಿಬೇಕಾದ್ರೆ ಇದನ್ನು ನೋಡಿಕೊಂಡು ಕುಡೀರಿ. ಕಡಿಮೆಗೆ ಸಿಕ್ತು ಅಂತ ಎರ್ರಾಬೇರಿ ಕುಡಿದ್ರೆ ಪಕ್ಕ ಮೂರಿಲ್ಲೇ ಮಾಡ್ಕೊಳ್ಳೋದು ನೀವು. ಏನಂತೀರಾ? ಸೊ ಹಾಗಿದ್ರೆ ಈ ರಿವ್ಯೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಕುಡಿದಿದ್ರೆ ನಿಮ್ಮ ಟೇಸ್ಟಿಂಗು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಂತೀರಾ? ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡ್ರಪ್ಪ. ಒಂದು ಲೈಕು, ಒಂದು ಸಬ್ಸ್ಕ್ರೈಬು ಅಷ್ಟೇ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಪ್ಪ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?